ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ, ಆಲ್ಮೋಸ್ಟ್ ಇದನ್ನು ತೋರಿಸಿರ್ತಾರ ಏನೋ ನಾನು ಚೆಕ್ ಮಾಡಿಲ್ಲ. ಏಕೆ ಅಂದರೆ ಇದು ನನಗೆ ತುಂಬ ಇಷ್ಟವಾದ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇವಾಗ ಸೀಸನ್ ಆಗಿರೋದ್ರಿಂದ ವಾಟರ್ ಮೆಲನ್ನು ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಒಂದು ಸ್ವೀಟು. ಇದನ್ನು ಫಸ್ಟು ನಾವು ಕಲ್ಲಂಗಡಿ ಹಣ್ಣನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಅದನ್ನು ಬ್ಲೆಂಡ್ ಮಾಡಿ ನೀವು ಸ್ಟ್ರೈನ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಸ್ವಲ್ಪ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ವಾಟರ್ ಮೆಲನ್ನ. ಈಗ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು, ಯಾವ್ಯಾವ್ದು ಇಷ್ಟ ಇದೆ, ಇಲ್ಲ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋಬೋದು. ನಾನು ಗೋಡಂಬಿ ಇರಲಿಲ್ಲ ಅಂತ ಹೇಳಿ ಬಾದಾಮಿ ಮತ್ತು ಬ್ಲ್ಯಾಕ್ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಇಲ್ಲಿ 1 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ನಾರ್ಮಲ್ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ಲ, ಅದನ್ನು ತೊಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಮೆಲ್ ಬರೋ ತನಕ ಮತ್ತು ಕಲರ್ ಚೇಂಜ್ ಆಗೋ ತನಕ. ಈ ಥರ ಕಲರ್ ಚೇಂಜ್ ಆದರೆ ಆಯಿತು. ಇವಾಗ ನಾವು ಸ್ಟ್ರೈನ್ ಮಾಡಿ ಇಟ್ಕೊಂಡಿರುವಂಥ ಕಲ್ಲಂಗಡಿ ಹಣ್ಣಿಂದು ರಸನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ಕಪ್ ರವೆಗೆ 3 ಕಪ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿಂದು ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಹಾಲು ಅದೇನು ಯೂಸ್ ಮಾಡೋ ಅಂಥದ್ದು ಅವಶ್ಯಕತೆ ಏನಿಲ್ಲ. ನಾವು ನಾರ್ಮಲಾಗಿ ಹಾಲು ಮತ್ತು ನೀರನ್ನ ಯೂಸ್ ಮಾಡ್ತೀನಿ. ಕೆಲವರು ನೀರು ಯೂಸ್ ಮಾಡ್ತಾರೆ, ಕೆಲವು ನಾರ್ಮಲ್ ಕೇಸರಿಬಾತ್ ಮಾಡೋದಕ್ಕೆ ಹಾಲು ಕೂಡ ಯೂಸ್ ಮಾಡ್ತಾರೆ. ಇವಾಗ ನಾನು ಇದಕ್ಕೆ ಬೇರೆ ಏನೂ ಹಾಕ್ತಾಯಿಲ್ಲ. ಒಂದು 3ರಿಂದ 3.5 ಕಪ್ ಆಗುವಷ್ಟು ನೀವು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ, ಅಂದರೆ ಆ ರಸನ ನಾವು ರುಬ್ಬಿ ಏನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ರಸ, ಅದನ್ನು ನೀವು ತೊಗೊಂಡ್ರೆ ಸಾಕು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಗಂಟು ಬಂದುಬಿಡುತ್ತಲ್ಲ, ಹಾಗಾಗಿ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಟಾದಮೇಲೆ ಈ ಥರ ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಟೈಮಲ್ಲಿ ನೀವು 1 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ತುಂಬ ಒಳ್ಳೆಯದು ಕೂಡ. ಮಿಕ್ಸ್ ಮಾಡಿದ ಮೇಲೆ ನೋಡಿ, ಒಂದು 5 ನಿಮಿಷ ಮುಚ್ಚಿಟ್ರೆ ಈ ಥರ ನಿಮಗೆ ಕೇಸರಿಬಾತ್ ರೆಡಿ ಆಗುತ್ತೆ. ಇದು ಒಂದು ವಾಟರ್ ಮೆಲನ್ ಕೇಸರಿಬಾತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಈ ಥರ ಟೇಸ್ಟ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮಕ್ಕಳು, ನನ್ನ ಹಸ್ಬೆಂಡನ್ನೇ ಕೂಡ ಖಾಲಿ ಮಾಡಿರೋಂಥದ್ದು. ಈ ಥರ ಇನ್ನೂ ಹಲವಾರು ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ.